ನೀವು ಮಂಡ್ಯ, ಮೈಸೂರು, ಮಳವಳ್ಳಿ, ಬೆಂಗಳೂರು ಸುತ್ತಮುತ್ತ ಒಳ್ಳೆ ಮರಿಗಳನ್ನ ಹುಡುಕ್ತಾ ಇದ್ರೆ, ಅದರಲ್ಲೂ ಕಡಿಮೆ ಬೆಲೆಗೆ ಹುಡುಕ್ತಾ ಇದ್ರೆ, ಅದರಲ್ಲೂ ಒಳ್ಳೆ ಕ್ವಾಲಿಟಿ ಮರಿಗಳನ್ನ ಹುಡುಕ್ತಾ ಇದ್ರೆ, ಸೊ ತಲೆನೇ ಕೆಡ್ಸ್ಕೋಬೇಡಿ, ನಮ್ ವಿಸ್ತಾರ ಫಾರ್ಮ್ ನ ವಿಸಿಟ್ ಮಾಡಿ. ನಮ್ ಫಾರ್ಮ್ ಅಲ್ಲಿ ಎನಿ ಟೈಮ್ ಮರಿಗಳು ಅವೈಲೇಬಲ್ ಇರುತ್ತೆ ಸರ್. ನಮ್ಮ ಹತ್ರ 350 ರೂಪಾಯಿ ಲೈವ್ ವೇಟ್ ಪರ್ ಕೆಜಿ ಇಂದ ಹಿಡಿದು 700 ರೂಪಾಯಿವರೆಗೂ ಅವೈಲೇಬಲ್ ಇದೆ ಸರ್. ಡಿಪೆಂಡ್ಸ್ ಆನ್ ಕ್ವಾಲಿಟಿ, ತಳಿಗಳ ಮೇಲೆ. ಸರ್ ನಿಮ್ಗೆ ಕಟಿಂಗ್ ಪರ್ಪಸ್ ಬೇಕಾ, ಸಾಕಾಣಿಕೆಗೆ ಬೇಕಾ, ಇಲ್ಲ ನಿಮ್ ಮನೆ ಫಂಕ್ಷನ್ ಗಳಿಗೆ ಬೇಕಾ, ನಮ್ಮ ಹತ್ರ ಎಲ್ಲಾ ತರ ವೇಟ್ ರೇಂಜ್ ಅಲ್ಲಿ, ಪ್ರೈಸ್ ರೇಂಜ್ ಅಲ್ಲಿ ಮರಿಗಳು ಎನಿ ಟೈಮ್ ಅವೈಲೇಬಲ್ ಇರುತ್ತೆ ಸರ್. ನಿಮ್ಗೆ 1 ಪೀಸ್ ಬೇಕಾ, 10 ಪೀಸ್ ಬೇಕಾ, 100 ಪೀಸ್ ಬೇಕಾ, ಎಷ್ಟಾದ್ರೂ ತಗೊಳ್ಳಿ, ನಮ್ ವಿಸ್ತಾರ ಫಾರ್ಮ್ ನಲ್ಲಿ ಎನಿ ಟೈಮ್ ಮರಿಗಳು ಕೊಡ್ತೀವಿ ಸರ್. ಸರ್ ನಿಮ್ಗೆ ಕಟಿಂಗ್ ಪರ್ಪಸ್ಗೆ ಇಲ್ಲ ದೇವ್ರ ಹೊಡೆಯಕ್ಕೆ ಒಳ್ಳೊಳ್ಳೆ ಓತಾಗಳು ಸಿಗ್ತವೆ ಸರ್. ನಮ್ಮ ಹತ್ರ ಗಂಡ್ ಮೇಕೆಗಳು ಸಿಗ್ತವೆ, ಮತ್ತೆ ಹೆಣ್ಮೇಕೆಗಳು ಸಿಗ್ತವೆ ಸರ್. ಮೇಡಮ್, ಈಗ ರೈತರಾಗ್ಲಿ ಅಥವಾ ಮಾರಾಟ ಮಾಡೋರಾಗ್ಲಿ ಅಥವಾ ಕಟಿಂಗ್ ಪರ್ಪಸ್ಗೆ ಮರಿಗಳನ್ನ ತಗೊಂಡವರಾಗ್ಲಿ, ಅವರು ಯಾಕೆ ವಿಸ್ತಾರ ಗೋಟ್ ಫಾರ್ಮ್ಗೆ ಬರಬೇಕು ಮೇಡಮ್? ಸರ್ ಈಗ ಒಳ್ಳೆ ಕ್ವಾಲಿಟಿ ಮರಿಗೋಸ್ಕರ 10 ಊರ್ ನೋಡ್ತಾ ಇದ್ದೀರಾ, ಇಲ್ಲ ಸಂತೆಗಳನ್ನ ಸುತ್ತುತ್ತಾ ಇದ್ದೀರಾ, ತಲೆನೇ ಕೆಡ್ಸ್ಕೋಬಿಡಿ. ನಮ್ ವಿಸ್ತಾರ ಫಾರ್ಮ್ ನಲ್ಲಿ ನಿಮ್ಗೆ ಯಾವ ತರ ಮರಿಗಳು ಬೇಕು, ಯಾವ ತರ ತಳಿ ಬೇಕು, ಒಳ್ಳೊಳ್ಳೆ ಜಾತಿ ಮರಿಗಳು ಸಿಗ್ತವೆ, ಯಾವ ತರ ಪರ್ಪಸ್ ಬೇಕು, ಸಾಕಾಣಿಕೆಗ, ಕಟಿಂಗ, ಮಾರಾಟ ಮಾಡಕ, ಎಲ್ಲದಕ್ಕೂ ನಮ್ ವಿಸ್ತಾರ ಫಾರ್ಮ್ ನಲ್ಲಿ ಎನಿ ಟೈಮ್ ಮರಿಗಳು ಅವೈಲೇಬಲ್ ಇರುತ್ತೆ ಸರ್. ಇನ್ನು ವೇಟ್ ರೇಂಜ್ ಬಂದ್ರೆ 20 ಕೆಜಿ ಲೈವ್ ವೇಟ್ ಇಂದ 70 ಕೆಜಿ ವರೆಗೂ ಸಿಗ್ತವೆ ಸರ್. ಈಗ ನೀವು ನಮ್ಮ ಹತ್ರ ಮರಿ ತಗೋಯ್ತೀನಿ ಅಂದ್ರೆ ನಾವು ಸುಮ್ನೆ ಬ್ಲೈಂಡ್ ಆಗಿ ಮರಿ ಕೊಟ್ಟು ಕಳ್ಸಲ್ಲ ಸರ್. ನೀವು ಅದ್ರಲ್ಲೂ ಸಾಕಾಣಿಕೆ ಮರಿಗೆ ತಗೊಂಡೋಗ್ತೀನಿ ಅಂತ ಅಂದ್ರೆ ಫುಲ್ ಗೈಡೆನ್ಸ್ ಕೊಟ್ಟು ಯಾವ್ಯಾವ ತರ ಸಾಕ್ಬೇಕು, ಅದಕ್ಕೆ ಯಾವ್ಯಾವ ತರ ಮೇವು ಕೊಡ್ಬೇಕು, ವ್ಯಾಕ್ಸಿನೇಷನ್, ಡಿವಾರ್ಮಿಂಗ್, ಕಂಪ್ಲೀಟ್ ಮಾಹಿತಿನ ಕೊಟ್ಟೆ ಕಳಿಸ್ತೀವಿ. ನೀವ್ ಇಲ್ಲಿ ನೋಡ್ತಾ ಇದೀರಲ್ಲ, ಬೀತಲ್ ಇದು ಬ್ರೀಡರು. ಈಗ ಯಾರತ್ರನಾರು ಒಳ್ಳೆ ಫೀಮೇಲ್ ಮರಿಗಳಿದ್ರೆ ನಮ್ ವಿಸ್ತಾರ ಫಾರ್ಮ್ ನಲ್ಲಿ ಒಳ್ಳೆ ಪ್ಯೂರ್ ಬೀತಲ್, ಇಲ್ಲೇ ಹುಟ್ಟಿ ಬೆಳೆದು ಸೆಟ್ ಆಗಿರುವಂತ ಮರಿ ಇದು. ವ್ಯಾಕ್ಸಿನೇಷನ್, ಡಿವಾರ್ಮಿಂಗ್ ಎಲ್ಲ ಆಗಿರುವಂತ ಮರಿಗಳು ಒಳ್ಳೆ ಬ್ರೀಡರ್ ಸಿಗುತ್ತೆ. 50 ಕೆಜಿ ಇಂದ 80 ಕೆಜಿ ವರೆಗೂ ಅವೈಲೇಬಲ್ ಇದೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್, ನಮ್ಮ ಒಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಖಂಡಿತ ಸರ್. ನನ್ನ ಹೆಸರು ಶಿಲ್ಪಾ ಅಂತ ಹೇಳಿ, ವಿಸ್ತಾರ ಗೋಟನ್ ಶಿಪ್ ರಿಟೇಲ್ ಇಂದ. ತುಂಬಾ ಜನ ಗೊತ್ತು ನಮ್ ರೈತ ಬಾಂಧವರಿಗೆ. ಆಲ್ರೆಡಿ ನಮ್ಮ ಮಾಗಡಿ ರೋಡ್ ತಾವರೆಕೆರೆ ವರ್ತೂರಲ್ಲಿ ನಮ್ಮ ಒಂದು ಫಾರ್ಮ್ ಇದೆ. ಅಲ್ಲಿ ಆಲ್ರೆಡಿ ಸಾಕೋದಕ್ಕೆ, ಕಟಿಂಗ್ಗೆ ಮರಿಗಳು ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ನಮ್ಗೆ. ಸೊ ಅದೇ ತರ ನಮ್ಮ ಇನ್ನೊಂದು ಬ್ರಾಂಚ್ ಬಂದು ಇದು ಮಳವಳ್ಳಿ ಗಾಜನೂರಲ್ಲಿ ಇರೋದು, ಮಂಡ್ಯ ಡಿಸ್ಟಿಕ್ ಅಲ್ಲಿ. ಸೊ ಇಲ್ಲೂ ಸಹ ಎಲ್ಲಾ ತರ ಕ್ವಾಲಿಟಿ ಪರ್ಪಸ್ಗೂ, ಕಟಿಂಗ್ ಆಗಿರ್ಬೋದು, ಸಾಕಾಣಿಕೆ ಮಾಡಕಾಗಿರ್ಬೋದು, ಎಲ್ಲಾ ತರ ಕ್ವಾಲಿಟಿ ಪರ್ಪಸ್ಗೂ ನಮ್ ವಿಸ್ತಾರ ಫಾರ್ಮ್ ನಲ್ಲಿ ಮರಿಗಳು ಎನಿ ಟೈಮ್ ಅವೈಲೇಬಲ್ ಇರುತ್ತೆ. ಸೊ ಬನ್ನಿ ನೋಡೋಣ ನಮ್ ಫಾರ್ಮ್ ಒಳಗಡೆ ಯಾವ್ಯಾವ ತರ ತಳಿಗಳಿದೆ ಅಂತ. ಮೇಡಮ್, ಈಗ ಇಲ್ಲಿ ಒಂದು ಫಾರ್ಮ್ ಇದೆಯಲ್ಲ, ಇದು ಶೆಡ್ ಬಂದು ಏನ್ ಸೈಜ್ ಅಲ್ಲಿ ಇದೆ ಮತ್ತು ಎಷ್ಟು ಮರಿಗಳ ಕೆಪಾಸಿಟಿ ಇದೆ ಮೇಡಮ್ ಇಲ್ಲಿ? ಸರ್ ಇಲ್ಲಿ ನೀವ್ ಏನ್ ನೋಡ್ತಾ ಇದೀರಲ್ಲ, ಇದು ಒಂದು ಏನಂತಾರೆ ಬೃಹದಾಕಾರದ ಶೆಡ್ ಅಂತಾನೆ ಹೇಳ್ಬೋದು. 15,000 ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. ಮೋರ್ ದ್ಯಾನ್ 2,000 ಮೇಲೆ ಮರಿ ಹಿಡಿಯುವಂತ ಕೆಪಾಸಿಟಿ ಹೊಂದಿರುವಂತ ಫಾರ್ಮ್ ಇದು. ಟೋಟಲ್ ನಾವು 20 ಎಕರೆ ಲ್ಯಾಂಡ್ ಅಲ್ಲಿ ಮಾಡ್ತಾ ಇರೋದು. ಸೊ ಯಾಕಂದ್ರೆ ನಮ್ ಮರಿಗಳಿಗೆ ಬೇಕಾಗಿರೋ ಮೇವನ್ನ ನಾವು ಇಲ್ಲೇ ನಮ್ ಜಮೀನಲ್ಲೇ ಬೆಳೆದು ಮಾಡೋದ್ರಿಂದ ಅದಕ್ಕೆ ಬೇಕಾಗಿರೋ, ನೀವು ಗೊತ್ತಿರುತ್ತೆ ಯೂಶಲಿ ಜೋಳ, ನೇಪಿಯರ್ ಆಗಿರ್ಬೋದು, ಮರದ ಎಲೆಗಳು, ಲೆಗ್ಯೂಮ್ಸ್, ಮೆಕ್ಕೆಜೋಳ, ಪ್ರತಿ ಒಂದನ್ನು ನಾವು ಇಲ್ಲೇ ಬೆಳೆದ್ ಕೊಡೋದು. ಜೊತೆಗೆ ಡ್ರೈ ಫಾಡರ್ಸ್ ಕೊಡ್ತೀವಿ ಸರ್, ಒಣಮೇವನ್ನು ಕೊಡ್ತೀವಿ. ಉರುಳಿ ಒಟ್ಟು, ಕಡ್ಲೆ ಒಟ್ಟು, ತೊಗರಿ ಒಟ್ಟು, ಎಲ್ಲಾ ತರ ಮರಿಗಳಿಗೆ, ಒಂದು ಮರಿಗೆ ನ್ಯೂಟ್ರಿಷನ್ ಅಂತ ಏನೇನ್ ಬೇಕು ಪ್ರತಿಯೊಂದನ್ನು ನಮ್ಮ ಫಾರ್ಮ್ ಇಂದಾನೇ ತಯಾರು ಮಾಡಿ ಕೊಡೋದು. ಓಕೆ ಮೇಡಮ್, ಈಗ ಇಲ್ಲಿ ಎಲ್ಲ ಬರೀ ಶೆಡ್ ಅಲ್ಲೇ ಸಾಕ್ತೀರಾ ಅಥವಾ ಹೊರಗಡೆ ಏನಾದ್ರು ಬಿಡ್ತಾ ಇರ್ತೀರಾ ಮೇಡಮ್? ಸರ್ ಶೆಡ್ ಅಲ್ಲೂ ಬಿಡ್ತೀವಿ, ಪ್ಲಸ್ ಫ್ರೀ ಗ್ರೇಸಿಂಗು ಬಿಡ್ತೀವಿ. ಸೊ ಅದಕ್ಕೋಸ್ಕರ ನಾವು 20 ಎಕರೆ ಲ್ಯಾಂಡ್ ಅಲ್ಲಿ ಮಾಡ್ತಾ ಇರೋದು. ಹೊರಗಡೆ ಮೇಯಕ್ಕೂ ಬಿಡ್ತೀವಿ, ಒಳಗಡೆನೂ ಇಡ್ತೀವಿ. ಓಕೆ ಮೇಡಮ್, ಈಗ ಯಾವ್ಯಾವ ಪರ್ಪಸ್ಗೆ ನೀವು ಮರಿ ಕೊಡ್ತೀರಿ ಮೇಡಮ್ ಇಲ್ಲಿ? ಸರ್ ನಮ್ ಮೇನು ಈಗ ಏನ್ ನೀವು ಇಲ್ಲಿ ನೋಡ್ತಾ ಇದೀರಲ್ಲ, ಬ್ರೀಡಿಂಗ್ ಪರ್ಪಸ್ಗೆ ಮೇನು ನಾವ್ ಈ ಫಾರ್ಮ್ ಮಾಡಿರೋದು. ಅದ್ರಲ್ಲೂ ತಳಿಗಳು, ಬೀತಲ್ ತಳಿಗಳು, ಇದೆಲ್ಲ ಸಾಕಾಣಿಕೆ ಮಾಡೋರ್ಗೆ ಒಂದು ಉತ್ತಮ ತಳಿ ಅಂತಾನೆ ಹೇಳ್ಬೋದು. 2 ರಿಂದ 3 ಮರಿ ಹಾಕುವಂತ ಕೆಪಾಸಿಟಿ ಇರೋ ಮರಿಗಳಿವು. ಮತ್ತೆ ಫಾಸ್ಟ್ ಗ್ರೋತ್, ಬೆಳವಣಿಗೆ ಬೇಗ ಆಗತ್ತೆ. ಈಗ ನೀವೇನು ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಕಿಡ್ಸ್ ಗಳು, ಮರಿಗಳು ಇವೆಲ್ಲ 1 ವಾರ 12 ದಿನದ ಮರಿಗಳಿದೆಲ್ಲ. ಇದನ್ನ ನೀವು ಕರೆಕ್ಟ್ ಆಗಿ ಸಾಕ್ತು 1 ವರ್ಷ ಅಂದ್ರೆ 80-90 ಕೆಜಿಗೆ ಬಂದು ನಿಂತ್ಕೋತವೆ ಸರ್. ಫಾಸ್ಟ್ ಗ್ರೋತಿಂಗ್ ನಮ್ದು ಮೇನ್ ಕಾನ್ಸೆಪ್ಟೇ ಬೀತಲ್ಲು. ಓಕೆ ಮೇಡಮ್, ಬೇರೆ ಯಾವ ತಳಿದು ಮರಿಗಳು ಸಿಗುತ್ತೆ ಮೇಡಮ್ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಎಲ್ಲಾ ತರ ತಳಿ ಇದೆ. 10-15 ತಳಿ ಇದೆ. ಬೀತಲ್ಲು, ಕೋಟ, ಗುಜರಿ, ಶಿರೋಯಿ, ತೋತಾಪುರಿ, ಮತ್ತೆ ಉಸ್ಮಾನಾಬಾದಿ, ಮಿಕ್ಸ್ ಬ್ರೀಡ್ಸ್, ಕಟಿಂಗ್ ಮರಿಗಳು, ಎಲ್ಲಾ ತರ ಮರಿಗಳು ಸಿಗುತ್ತೆ ಸರ್. ಮೇಡಮ್, ಈಗ ಮಳವಳ್ಳಿ ಅಂದ ತಕ್ಷಣ ಸಾಕಷ್ಟು ಜನರಲ್ಲಿ ಏನೊಂದು ಕ್ವಶನ್ ಮೂಡುತ್ತಂದ್ರೆ, ಇವರು ಬೇರೆ ಬೇರೆ ತಳಿದೆಲ್ಲ ಸಾಕ್ತಾ ಇದ್ರೆ, ಇಲ್ಲಿ ಮಳವಳ್ಳಿ ಈ ಮಂಡ್ಯದ ಭಾಗದಲ್ಲಿ ಹೆಚ್ಚು ಫೇಮಸ್ ಆಗಿರುವಂತಹ ಬಂಡೂರು ಕುರಿ ಏನಾದ್ರು ಸಿಗುತ್ತಾ ಅಂತ ಕೇಳ್ತಾರೆ. ಸಿಗುತ್ತಾ ಮೇಡಮ್? ಹೌದು ಸರ್, ನಮ್ಮ ಹತ್ರ ಮೇಕೆಗಳಲ್ದೇನೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಂಡೂರು ನಾಟಿ ಕ್ರಾಸ್ ಮರಿಗಳು ಇದೆ. ಇವೆಲ್ಲ ಏನು ಒಂದು 7-8 ತಿಂಗಳು ಮರಿಗಳು ಸರ್. 20 ಕೆಜಿಯಿಂದ 30 ಕೆಜಿ ಒಳಗಡೆ ಬರ್ತವೆ. ಸೊ ಸಾಕೋದಕ್ಕೆ ಒಳ್ಳೆ ಕ್ವಾಲಿಟಿ ಸೆಟ್ ಆಗಿರುವಂತ ಮರಿಗಳು ಇವೆಲ್ಲ ಸರ್. ಈಗ ನೀವೇನ್ ನೋಡಿದ್ರಿ ನಮ್ಮ ಹತ್ರ ಹೊರ ರಾಜ್ಯದ ಮರಿಗಳು, ಜೊತೆಗೆ ನಮ್ ರಾಜ್ಯದ ಮರಿಗಳು ಇವಲ್ದೇನೆ ನಮ್ದೇ ರಾಜ್ಯ ಉತ್ತರ ಕರ್ನಾಟಕದಲ್ಲಿ ಏನ್ ನೀವು ಈಗ ಕೆಂಗುರಿ ಅಂದ್ರೆ ಎಲ್ಲಾ ಕಡೆ ಫೇಮಸ್ ಇದೆ. ಎಲ್ಲಾರು ಸಾಕಾಣಿಕೆ ಮಾಡ್ತಾರೆ.
ಮಾಡ್ತಾರೆ ಸರ್. ಎಲ್ಲ ಸ್ಟಾಲ್ ಫೀಡಿಂಗ್ ಅಲ್ಲೇ ಮಾಡ್ತಾರೆ. ಇವನೇನು ಹೊರಗಡೆ ಮೇಯಕ್ ಬಿಡೋ ಅವಶ್ಯಕತೆನೇ ಇಲ್ಲ. ಒಳ್ಳೆ ಬೇಗ ಫಾಸ್ಟ್ ಗ್ರೋತ್ ಆಗುತ್ತೆ. ಸೊ ಅದೇ ತರ ನಮ್ಮ ಹತ್ರ ಕೆಂಗುರಿ ಟಗರುಗಳು ಅವೈಲೇಬಲ್ ಇದೆ. ಸೊ ಇದನ್ನ ಸಾಕೋದಕ್ಕಾದ್ರೂ ತಗೊಂಡು ಹೋಗ್ಬೋದು, ಕಟಿಂಗ್ ಪರ್ಪಸ್ಗೆ ಮತ್ತೆ ಮಟನ್ ಅಂಗಡಿಗಳಿಗೆ ಜಾಸ್ತಿ ಕೇಳ್ತಾರೆ ಕೆಂಗುರಿ ಟಗರುಗಳನ್ನ. ಸೊ ಆ ಒಂದು ಪರ್ಪಸ್ಗೆ ನಮ್ಮ ಹತ್ರ ಕೆಂಗುರಿ ಟಗರುಗಳು ಅವೈಲೇಬಲ್. ಇನ್ನು ತೂಕ ಏನಿದೆ ಅಂದ್ರೆ ಇವು 25 kg ಇಂದ 35 kg ವರೆಗೂ ಇದೆ ಸರ್. ಈಗ ನೀವೇನ್ ನೋಡ್ತಾ ಇದೀರಾ, ಇದು ಒಂದು ಬತೀಸಾ ತಳಿ ಅಂತ. ಇದ್ರ ಹೆಸರು ಬತೀಸಾ. ರಾಜಸ್ಥಾನದ ಮೇವಾತ್ ಅನ್ನೋ ಒಂದು ಊರದು ಇದು ಜಾತಿದು. ಸೊ ಇದು ಏನಕ್ಕೆ ಅಂದ್ರೆ ಡ್ಯುಯಲ್ ಪರ್ಪಸ್ ಗೆ ಯೂಸ್ ಮಾಡ್ತಾರೆ ಸರ್. ಮಟನ್ಗೂ ಯೂಸ್ ಮಾಡ್ತಾರೆ, ಮಿಲ್ಕಿಂಗು ಯೂಸ್ ಮಾಡ್ತಾರೆ. ಸೊ ಹಾಲನ್ನು ಉತ್ತಮ ಕ್ವಾಲಿಟಿ ಹಾಲನ್ನು ಕೊಡುತ್ತೆ ಇದು. ಮತ್ತೆ ಮೀಟ್ ಕ್ವಾಲಿಟಿನೂ ಅಷ್ಟೇ, ಮಾಂಸದ ಕ್ವಾಲಿಟಿ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಅಷ್ಟೇ ಆಕ್ಟಿವ್ ಆಗಿರುತ್ತೆ ಮರಿಗಳು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ ನಾಟಿ ಮರಿ ತರನೇ ಎಲ್ಲಾ ವೆದರ್ಗೂ ಸೆಟ್ ಆಗುತ್ತೆ ಸರ್ ಈ ಮರಿಗಳು. ಈಗ ಇಲ್ಲಿ ನೀವೇನ್ ನೋಡ್ತಾ ಇದೀರಲ್ಲ, ಇದು ಉಸ್ಮಾನಾಬಾದಿ ತಳಿ ಅಂತ, ಮಹಾರಾಷ್ಟ್ರ ಮೂಲದ್ದು. ಬಟ್ ನಮ್ ನಾಟಿ ಮರಿ ತರನೇ ಚೆನ್ನಾಗಿ ಯಾವ್ದೇ ರಾಜ್ಯಕ್ಕೆ ಹೋಗಿ ಯಾವ್ದೇ ಕ್ಲೈಮೇಟ್ ಹೋಗಿ ಚೆನ್ನಾಗಿ ಹೊಂದ್ಕೊಂತವೆ. ಮತ್ತೆ 2 ರಿಂದ 3 ಮರಿ ಹಾಕೋ ಕೆಪಾಸಿಟಿ ಇದೆ ಮರಿಗಳಿಗಿದೆ. ಹಾಲಿನ ಪರ್ಪಸ್ಗೂ ಯೂಸ್ ಮಾಡ್ತಾರೆ, ಮಟನ್ ಪರ್ಪಸ್ಗೂ ಯೂಸ್ ಮಾಡ್ತಾರೆ. ಅಂದ್ರೆ ಇದು ಬ್ರೀಡಿಂಗ್ ಪರ್ಪಸ್ಗೆ ಒಳ್ಳೇದು. ಹೌದು, ಬ್ರೀಡಿಂಗ್ ಪರ್ಪಸ್ಗೆ ಸಾಕಾಣಿಕೆ ಮಾಡೋರು ತುಂಬಾ ಒಳ್ಳೇದಿದೆ. 2 ರಿಂದ 3 ಮರಿ ಆಗ್ತವೆ. ನೀವ್ ಇಲ್ಲಿ ನೋಡ್ತಾ ಇದೀರಲ್ಲ, ಬೀತಲ್ ಇದು ಬ್ರೀಡರು. ಈಗ ಯಾರತ್ರನಾರು ಒಳ್ಳೆ ಫೀಮೇಲ್ ಮರಿಗಳಿದ್ರೆ ನಮ್ ವಿಸ್ತಾರ ಫಾರ್ಮ್ ನಲ್ಲಿ ಒಳ್ಳೆ ಪ್ಯೂರ್ ಬೀತಲ್ ಇಲ್ಲೇ ಹುಟ್ಟಿ ಬೆಳೆದು ಸೆಟ್ ಆಗಿರುವಂತ ಮರಿ ಇದು. ವ್ಯಾಕ್ಸಿನೇಷನ್, ಡಿವಾರ್ಮಿಂಗು ಎಲ್ಲ ಆಗಿರುವಂತ ಮರಿಗಳು. ಒಳ್ಳೆ ಬ್ರೀಡರ್ ಸಿಗುತ್ತೆ. 50 kg ಇಂದ 80 kg ವರೆಗೂ ಅವೈಲೇಬಲ್ ಇದೆ. ನೀವ್ ಇಲ್ಲಿ ನೋಡ್ತಾ ಇರ್ಬೋದು ಕ್ವಾಲಿಟಿ ಹೆಂಗಿದೆ ಅಂತ ಹೇಳಿ ಬ್ರೀಡರ್ ಇದು. ಸರಿ, ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಇದು ಕರೋಲಿ ಕೋಟಾ ಅಂತ ಹೇಳ್ತಾರೆ ಇದನ್ನ. ಕೋಟಾ ಅಂತಾನು ಅಂತಾರೆ, ಕರೋಲಿ ಕೋಟಾ ಅಂತಾನು ಅಂತಾರೆ. ರಾಜಸ್ಥಾನ ಮೂಲ ಇದು, ಫೇಮಸ್ ಕೋಟಾ ಮರಿ. ಸೊ ಇದು ಬ್ರೀಡಿಂಗ್ ಪರ್ಪಸ್ಗೆ ಆಗುತ್ತೆ, ಸಾಕೋದಕ್ಕೆ ಒಳ್ಳೆ ಹೈಟ್ ಬರುತ್ತೆ, ಒಳ್ಳೆ ಮಟನ್ ಹೀಲ್ಡ್ ಬರುತ್ತೆ. ಸೊ ಮಿಲ್ಕಿಂಗು ಆಗುತ್ತೆ, ಎಸ್ಪೆಷಲಿ ಫಾರ್ ಮೀಟ್, ಮಾಂಸಕ್ಕಂದ್ರೆ ತುಂಬಾ ಉತ್ತಮ ತಳಿ ಇದು, ಫಾಸ್ಟ್ ಗ್ರೋತ್ ಆಗುತ್ತೆ. ಸೊ ಇಲ್ಲೇನ್ ನೋಡ್ತಾ ಇದೀರ ಮರಿಗಳಿವು, ನಿಮ್ಗೆ ಕಟಿಂಗ್ ಪರ್ಪಸ್ಗೂ ಸಿಗುತ್ತೆ, ಸಾಕೋದಕ್ಕೂ ಸಿಗುತ್ತೆ. ಯಾವ್ದೇ ರೀತಿ ಫಂಕ್ಷನ್ ಗಳಾಗ್ಲಿ, ದೇವ್ರ ಹೊಡಿಯಕ್ಕಾಗ್ಲಿ, ಬೀಗ್ರೂಟಗಳಿಗಾಗ್ಲಿ ಎಲ್ಲಾ ತರ ಪರ್ಪಸ್ಗೂ ಇಲ್ಲಿ ಮರಿಗಳು ಸಿಗುತ್ತೆ. ಇವೇನ್ ನೋಡ್ತಾ ಇದೀರಾ, ಗುಜರಿ, ಕೋಟಾ, ಶಿರೋಯಿ, ತೋತಾಪುರಿ, ಮಿಕ್ಸ್ ಬ್ರೀಡ್ಸ್ ಎಲ್ಲ ಬೈಲ್ ಮರಿಗಳು ಸರ್. ಬೈಲಲ್ಲಿ ಕಾಡಲ್ಲಿ ಮೇಯ್ದಿರೋಂತ ಮರಿಗಳು. ಮಾಂಸದ ಕ್ವಾಲಿಟಿ ತುಂಬಾನೇ ಚೆನ್ನಾಗಿರುತ್ತೆ, ಸಾಕೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲೇನ್ ನೋಡ್ತಾ ಇದೀರ ಮರಿಗಳಿವು, ನಿಮ್ಗೆ ಕಟಿಂಗ್ ಪರ್ಪಸ್ಗೂ ಸಿಗುತ್ತೆ, ಸಾಕೋದಕ್ಕೂ ಸಿಗುತ್ತೆ. ಯಾವ್ದೇ ರೀತಿ ಫಂಕ್ಷನ್ ಗಳಾಗ್ಲಿ, ದೇವ್ರ ಹೊಡಿಯಕ್ಕಾಗ್ಲಿ, ಬೀಗ್ರೂಟಗಳಿಗಾಗ್ಲಿ ಎಲ್ಲಾ ತರ ಪರ್ಪಸ್ಗೂ ಇಲ್ಲಿ ಮರಿಗಳು ಸಿಗುತ್ತೆ. ಇವೇನ್ ನೋಡ್ತಾ ಇದೀರಾ, ಗುಜರಿ, ಕೋಟಾ, ಶಿರೋಯಿ, ತೋತಾಪುರಿ, ಮಿಕ್ಸ್ ಬ್ರೀಡ್ಸ್ ಎಲ್ಲ ಬೈಲ್ ಮರಿಗಳು ಸರ್. ಬೈಲಲ್ಲಿ ಕಾಡಲ್ಲಿ ಮೇಯ್ದಿರೋಂತ ಮರಿಗಳು. ಮಾಂಸದ ಕ್ವಾಲಿಟಿ ತುಂಬಾನೇ ಚೆನ್ನಾಗಿರುತ್ತೆ, ಸಾಕೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಮೇಡಮ್, ಈಗ ನಿಮ್ಮ ಹತ್ರ ಸಿಗುವಂತ ಒಂದು ಮೇಕೆಗಳಾಗಿರ್ಬೋದು ಅಥವಾ ಕುರಿ ಟಗರುಗಳನ್ನ ತಗೋಬೇಕು ಅಂತಂದ್ರೆ ನಿಮ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ, ಮತ್ತೆ ಒಂದು ವಿಳಾಸನ ಹೇಳ್ತೀರಾ ಸರ್? ಈಗ ಬೆಂಗಳೂರು ಸುತ್ತಮುತ್ತ ಇದೀನಿ ಅಂತ ಅಂದ್ರೆ ಸಿಟಿಗೆ ಹತ್ರ ಆಗೋತರ ನಮ್ಮ ಮಾಗಡಿ ಮೇನ್ ರೋಡ್ ತಾವರೆಕೆರೆಯ ವರ್ತೂರು ಫಾರ್ಮ್ ನ ವಿಸಿಟ್ ಮಾಡಬಹುದು. ಇನ್ನು ಈ ಕಡೆ ಮಂಡ್ಯ, ಮದ್ದೂರು, ಮೈಸೂರು, ಮಳವಳ್ಳಿ, ಚನ್ನಪಟ್ಟಣ ಈ ಕಡೆ ಇದೀನಿ ಅಂದ್ರೆ ನಮ್ಮ ಮಳವಳ್ಳಿಯ ಗಾಜನೂರು ಫಾರ್ಮ್ ನ ವಿಸಿಟ್ ಮಾಡಬಹುದು. ಇನ್ನು ನಮ್ ಕಾಂಟ್ಯಾಕ್ಟ್ ನಂಬರ್ ಬಂದು 6364749404. ಈ ನಂಬರ್ಗೆ ನೀವು ವಾಟ್ಸ್ಆಪ್ ಅಲ್ಲಿ ಜಸ್ಟ್ ಹಾಯ್ ಅಂತ ಮೆಸೇಜ್ ಹಾಕಿದ್ರೆ ನಮ್ಮ ಮಳವಳ್ಳಿಯ ಗಾಜನೂರು ಲೊಕೇಶನ್ ಬರುತ್ತೆ, ನಮ್ಮ ಬೆಂಗಳೂರಿನ ತಾವರೆಕೆರೆ ಲೊಕೇಶನ್ ಬರುತ್ತೆ. ಓಕೆ ಮೇಡಮ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.